ಖ್ಯಾತ ಹಾಡುಗಾರ ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೆಂಡ ಕಾರ್ತಿದ್ದಾವೆ. ಸೋನು ನಿಗಮ್ ಮಾತನಾಡಿದಂತಹ ಮಾತನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾವೆ ಮತ್ತು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡುವಂತೆ ಆಗ್ರಹಿಸ್ತಾ ಇದ್ದಾವೆ. ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೆಂಡ ಕಾರ್ತಿದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಫಿಲ್ಮ್ ಚೇಂಬರ್ಗೆ ದೂರು ಸಲ್ಲಿಕೆ ಕೂಡ ಸಾಧ್ಯತೆ ಇದೆ. ಕನ್ನಡದ ವಿರುದ್ಧವೇ ಮಾತನಾಡಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಕನ್ನಡ ಪರ ಸಂಘಟನೆಗಳು. ಆರಂಭದಲ್ಲಿ ಸೋನು ನಿಗಮ್ ಮಾತಾಡಬೇಕಾದ್ರೆ ಕನ್ನಡದ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನೇ ಹೇಳ್ತಾ ಇದ್ರು. ಆದರೆ ಮುಂದುವರಿಸ್ತಾ ಇದ್ದ ಸಂದರ್ಭದಲ್ಲಿ ಕನ್ನಡಕ್ಕೆ ಅಪಮಾನ ಮಾಡುವ ಒಂದು ಸೆಂಟೆನ್ಸ್ ಬರುತ್ತೆ. ಇದನ್ನು ಗಮನಿಸಿ ಕನ್ನಡ ಪರ ಸಂಘಟನೆಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕನ್ನಡಿಗರ ವಿರುದ್ಧವೇ ಮಾತನಾಡಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವುದೇ ನಿರ್ಮಾಪಕರ ಕೆಲಸವನ್ನು ಅವರಿಗೆ ನೀಡಬಾರದು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಕ್ಷಮೆ ಕೇಳಿದ್ರು ಕ್ಷಮಿಸದಂತೆ ಮನವಿಯನ್ನ ಮಾಡುತ್ತವೆ ಸಂಘಟನೆಗಳು. ನೋಡಿ, ಆ ಬಹುದೊಡ್ಡ ವೇದಿಕೆಯನ್ನು ಗಮನಿಸಬಹುದು. ಎಲ್ಲರೂ ಕನ್ನಡ 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 ಅಂಥೇಳಿ ಕನ್ನಡದ ಹಾಡನ್ನು ಕೇಳುವಂತೆ ಅಲ್ಲಿ ಸೋನು ನಿಗಮ್ ಅವರನ್ನು ಕೇಳ್ತಾ ಇರ್ತಾರೆ. ಅಲ್ಲಿದ್ದಂತಹ ಅಭಿಮಾನಿಗಳು ಕನ್ನಡದ ಹಾಡು ಹೇಳಿ ಅಂತ ಕೇಳ್ತಾರೆ. ಆಗ ಪಹಲ್ಗಾಮ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಸೋನು ನಿಗಮ್. ಈ ಹೇಳಿಕೆ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಕನ್ನಡ ಚಿತ್ರರಂಗಕ್ಕೆ ನಿರ್ಮಾಪಕರು ಈ ಸೋನು ನಿಗಮ್ಗೆ ಬಹಿಷ್ಕಾರವನ್ನು ಹಾಕಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ದೂರೇನಿದೆ ಅದನ್ನು ದಾಖಲು ಮಾಡಲಿದ್ದಾರೆ. ಕನ್ನಡಿಗರ ವಿರುದ್ಧವೇ ಮಾತನಾಡಿದ್ದಕ್ಕೆ ಆಕ್ರೋಶಗೊಂಡಿರುವಂಥ ಕನ್ನಡ ಪರ ಸಂಘಟನೆಗಳು ಫಿಲ್ಮ್ ಚೇಂಬರ್ಗೆ ದೂರು ಸಲ್ಲಿಸಲಿದ್ದಾವೆ. ನೋಡಿ, ಬೆಂಗಳೂರಿನ ವಿಗೋರ್ವ ನಗರದಲ್ಲಿರುವಂಥ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಏಪ್ರಿಲ್ 25-26ರಂದು ಆಯೋಜನೆಗೊಂಡಿದ್ದಂಥ ಮ್ಯೂಸಿಕ್ ಇವೆಂಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಈ ವೇಳೆ ಆಕ್ಷೇಪಾರ್ಹ ಮತ್ತು ಭಾವನಾತ್ಮಕವಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ಸೋನು ನಿಗಮ್ ನೀಡಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಕೊಟ್ಟಿರುವಂತಹ ಅಥವಾ ಕೊಡುವಲಿಕ್ಕೆ ಇಚ್ಛಿಸಿರುವಂತಹ ದೂರದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡುತ್ತಾರೆ. ಭವ್ಯ, ಕನ್ನಡ ಪರ ಸಂಘಟನೆಗಳು ಸೋನು ನಿಗಮ್ ವಿರುದ್ಧ ಕೆಂಡ ಕಾರ್ತಿದ್ದಾವೆ. ಎಷ್ಟೊತ್ತಿಗೆ ಫಿಲ್ಮ್ ಚೇಂಬರನ್ನು ತಲುಪ್ತವೆ ಮತ್ತು ದೂರಿನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಿದ್ದಾವೆ ಕನ್ನಡ ಪರ ಸಂಘಟನೆಗಳು? ಯಾರೆಲ್ಲ ಪ್ರಮುಖರು ಹೋಗ್ತಿದ್ದಾರೆ ಭವ್ಯ? ಎಸ್ ದಿವ್ಯಾ, ಸೋನು ನಿಗಮ್ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು. ಅಂದ್ರೆ ಖ್ಯಾತ ಗಾಯಕ ಕೂಡ. ಸದ್ಯ ಈತನ ವಿರುದ್ಧ ಕನ್ನಡ ಪರ ಸಂಘಟನೆಗಳು ತಿರುಗಿ ಬಿದ್ದಿರುವಂತದ್ದು. ಸೊ ಬೆಂಗಳೂರಿನಲ್ಲಿರುವಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸುಮಾರು 11:30 ಗಂಟೆಗೆ ದೂರನ್ನ ಕೂಡ ನೀಡ್ತಾರೆ. ಯಾಕಂದ್ರೆ ಕನ್ನಡ ಚಿತ್ರಕ್ಕೆ ನಿರ್ಮಾಪಕರು ಸೋನು ನಿಗಮ್ ಬಹಿಷ್ಕಾರ ಹಾಕ್ಬೇಕಂತ ಈಗಾಗ್ಲೇ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವ ಚಿತ್ರಕ್ಕೆ ಬಹಿಷ್ಕಾರ ಆಗ್ಬೇಕು ಅನ್ನೋದು ಕೂಡ ಇನ್ನು ಕೂಡ ನಿರ್ಧಾರ ಮಾಡಿಲ್ಲ. ಯಾಕಂದ್ರೆ ಕನ್ನಡಿಗರಿಂದಲೇ ಬೆಳೆದು ಹೆಚ್ಚಿನ ಹಣವನ್ನ ಕೂಡ ಖ್ಯಾತಿಯನ್ನ ಕೂಡ ಪಡೆದಿದ್ದಾರೆ. ಸದ್ಯ ಕನ್ನಡಿಗರ ವಿರುದ್ಧವೇ ಮಾತನಾಡಿದ ಕಾರಣ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡ್ಲೇಬೇಕಂತ ಈಗಾಗಲೇ ಕನ್ನಡದ ನಿರ್ಮಾಪಕರು ಹಾಗೇನೆ ವಾಣಿಜ್ಯ ಮಂಡಳಿ ನಿರ್ಧಾರ ಮಾಡಿರುವಂತದ್ದು. ಸೊ ಹೀಗಾಗಿ ಕನ್ನಡ ಪರ ಸಂಘಟನೆಯವರು ಕೂಡ ದೂರನ್ನು ಕೂಡ ಕೊಡ್ತಾರೆ. ಅಂದ್ರೆ ಕೆಲ ನಿರ್ಮಾಪಕರು ನಿರ್ಧಾರ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಕನ್ನಡ ಹಾಡು ಕೇಳಿದಕ್ಕಾಗಿ ಪಹಲ್ಗಾಮ್ ವಿಚಾರ ಪ್ರಸ್ತಾಪಿಸಿದ್ರು. ಸೊ ಈ ವಿಚಾರ ಈಗಾಗಲೇ ಪಹಲ್ಗಾಮ್ ವಿಚಾರ ಎಲ್ಲಾ ಕಡೆ ಒಂದು ಸದ್ದು ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸೋನು ನಿಗಮ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಸದ್ಯ ರೂಪೇಶ್ ರಾಜನ್ ಅವರ ನೇತೃತ್ವದಲ್ಲಿ ಈಗ ಸುಮಾರು 11:30 ಗಂಟೆಗೆ ದೂರನ್ನ ಕೂಡ ಕೊಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.